ಇದು ಡಿ.ಕೆ. ಶಿವಕುಮಾರ್ ಅವರ ಮಾತು ಮಾತ್ರವಲ್ಲ, ಡಿ.ಕೆ. ಸುರೇಶ್ ಕೂಡ ಇದೇ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ವಿಚಾರ ಎಲ್ಲರಿಗಿಂತ ಮೊದಲು ಗೊತ್ತಿದ್ದೆ ಎಚ್.ಡಿ.ಕೆ.ಗೆ ಅಂತ. ಎಚ್.ಡಿ.ಕೆ. ವಿರುದ್ಧ ಸಂಸದ ಡಿ.ಕೆ. ಸುರೇಶ್ ಸಹ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿಯನ್ನ ನೆನೆಯದಿದ್ರೆ ಅವರಿಗೆ ತಿಂದನ್ನ ಜೀರ್ಣ ಆಗಲ್ಲ. ಪೆನ್ ಡ್ರೈವ್ ಪ್ರಕರಣ ಎಲ್ಲರಿಗಿಂತ ಮೊದಲು ಗೊತ್ತಿದ್ದೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಕೈವಾಡದಿಂದಲೇ ಇದೆಲ್ಲ ಆಗಿದೆ ಅನ್ನೋ ಆರೋಪವನ್ನ ಡಿ.ಕೆ. ಸುರೇಶ್ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಊಟ ಕರಗೋದಿಲ್ಲ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ. ಏನ್ ಮಾಡಕ್ಕಾಗತ್ತೆ? ಹಂಗೇನಾರ ನಾವು ಮಾಡ್ಬೇಕು ಅನ್ನಂಗಿದ್ರೆ ಚುನಾವಣೆ ಇನ್ನೊಂದು ವಾರ 10 ದಿನ ಇರ್ಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ? ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಆರೋಪ ಯಾವ್ದನ್ನು ಬಿಟ್ಟಿದ್ದಾರೆ? ಅಲ್ಲೆಲ್ಲ ಏನಾರ ಆಯ್ತು ಅಂತ ಅಂದ್ರೆ ಡಿ.ಕೆ. ಶಿವಕುಮಾರೇ ಕಾರಣ ಅಂತಾರೆ. ಇನ್ನೆಲ್ಲ ಆಯ್ತು ಅಂತ ಅಂದ್ರೆ ಅದಕ್ಕೂ ಡಿ.ಕೆ. ಶಿವಕುಮಾರೇ ಕಾರಣ ಅಂತಾರೆ. ಅವ್ರ ಕುಟುಂಬಕ್ಕೆ ಅರಗಿಸ್ಕೊಳಕ್ ಆಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವ್ರಿಗೆ. ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದಿದ್ರೆ ಮುಂಚಿತವಾಗಿ ಬಿಡುಗಡೆ ಆಗುತ್ತೆ. ಹೌದಾ ಅಲ್ವಾ? ಸುಮ್ಮನೆ ಅನಾವಶ್ಯಕವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರೆತರುವಂಥ ಪ್ರಯತ್ನ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅದಕ್ಕಿಂತ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂತೇಳಿ, ಘಟನೆಗಳು ಏನೇನು ನಡೆದಿದೆ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಇತ್ತು. ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣುಚಿಕೊಳ್ಳುವಂತ ಪ್ರಯತ್ನ ಏನಿದೆಯಲ್ಲ, ಇದು ಬಹುಶಃ ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದವರು ಅವರ ಹೇಳಿಕೆಗಳನ್ನ ತಿರ್ಚೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ನೀವು ಹೇಗೆ ಅಂದ್ರೆ ಅನಾವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ ನ ತಗೊಂಡೋಗುವಂಥದ್ದು. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇದೆ? ಡಿ.ಕೆ. ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ. ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಸಂತ್ರಸ್ತೆ ಕಂಪ್ಲೇಂಟ್ ಕೊಡ್ತು ಅಂತ ಅಂದ್ರೆ ಅವ್ರಿಗೆ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀನಿ. ಸಂತ್ರಸ್ತೆ ದೂರು ಕೊಟ್ರೆ ನಮಗೆ ಲೈಂಗಿಕವಾಗಿ ಈ ತರ ತೊಂದರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಾಸಕರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀನಿ. ಅಂಥವ್ 108 ಕಣೆ, ಯಾರೂ ಇಲ್ಲ. ಸಿ.ಡಿ. ಬಾಯ್ಸ್ ಇಲ್ವಾ? ಸಿ.ಡಿ. ಬಾಯ್ಸ್ ಏನ್ ಬಾಯ್ಸಪ್ಪ ಅದು? ಬಾಂಬೆ ಬ್ಲೂ ಬಾಯ್ಸ್ ಆಯ್ತು. ಏನು ಒಬ್ರದೇ ಅದೇ ಅಂತಲ್ಲಪ್ಪ ಇದು. ನೂಲಿನಂತೆ ಸೀರೆ ಅಂತ ಯಾರೋ ಹೇಳ್ತಾ ಇದ್ರಲ್ಲ, ಹಿಂಗೆ ನೂಲಿನಂತೆ ಸೀರೆ ಅಂತೆ ಮೇಲಿಂದನೂ ಇದೆಯಂತೆ.